ನಮಸ್ಕಾರ ಸ್ನೇಹಿತರೆ. ಇವತ್ತು ಏನು ಕೆಲಸ ಅಂದರೆ ನೋಡಿದ್ರೆ ಕಾಣಿಸ್ತಾ ಇದೆಯಾ, ಇನ್ನು ಫಿಟ್ಟಿಂಗ್ ಮಾಡೋದು ಯಾವ ಥರ, ಕಸ್ಟಮರು ಎಷ್ಟು ಅಮೌಂಟ್ ಕೊಡ್ತಾರೆ ಏನು ಪೂರ್ತಿ ಮಾಹಿತಿ ತಿಳಿಸ್ಕೊಡ್ತೀನಿ. ಯಾವ ನಿಮಗೂ ತೋರಿಸ್ತೀನಿ ಬನ್ನಿ. ಇವಾಗ ಯಾವ ಪ್ಲೇಸ್ಗೆ ಹೋಗ್ರಂತ ನಿಮಗೂ ತೋರಿಸ್ತೀನಿ. ಮಣ್ಣದಾರಿ ಇಷ್ಟೇ ಇಲ್ಲ, ಮಣ್ಣದಾರಿ. ಮಳೆ ಬಂದಿದ್ರೆ ಓಡಾಡೋಕ್ಕೆ ಬರ್ತಾ ಇರಲಿಲ್ಲ, ಮಳೆ ಬರಲಿಕ್ಕೆ ಚೆನ್ನಾಗಿದೆ. ನಮ್ಮ ಮಲ್ಲಿಕಣ್ಣವರು ಅನ್ನೋರೆ ಫ್ಯಾಕ್ಟ್ರಿ ಅಣ್ಣವರು ಫುಲ್ ಧೂಳಾಗ್ತದೆ, ಅದರಲ್ಲೇ ಕೂರ್ತವ್ರೆ. ಬ್ಲಾಗ್ ಮಾಡೋಕ್ಕೆ ಸೂಪರ್ ಕ್ಯಾಮ್ರಾ ಇದು. ಯಾವುದಂತ ಏನು ಹೇಳಲ್ಲ, ಪ್ರಮೋಷನ್ ಮಾಡಿದ ರೀತಿ ಆಗುತ್ತೆ. ಇಲ್ಲಿ ನಮ್ಮ ದೊಡ್ಡಪ್ಪ ಅವ್ರು ನಿಂತವ್ರೆ. ಸೂಪರ್ ಯಾವ ಥರ ಇದೆ. ಬನ್ನಿ ಯಾವ ರೀತಿ ಇನ್ಸ್ಟಾಲೇಷನ್ ಮಾಡೋದಂತೇಳಿ. ಏರ್ಟೆಲಲ್ಲಿ ಎಕ್ಸ್ಟ್ರೀಮ್ ಬಾಕ್ಸ್ ಇದು. ನಮಗೆ ಏನು ಪ್ರೈಸ್ ಬರುತ್ತೆ ಮತ್ತು ಕಸ್ಟಮರ್ಗೆ ಏನು ಪ್ರೈಸ್ ಬರುತ್ತೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನಪ್ಪ ವಿಚಾರ ಅಂದರೆ, ಹಳ್ಳಿ ಕಡೆಯಲ್ಲಿ ಇರೋರಿಗೆ ಒಳ್ಳೆ ಬಿಸ್ನೆಸ್. ನಾವು ಸುಮಾರು ಒಂದು 10-15 ವರ್ಷದಿಂದ ನಮ್ಮ ಅಣ್ಣ ಮಾಡ್ತಾಯಿದ್ದ. ನಮ್ಮ ಅಣ್ಣ ಇವಾಗ ಟ್ಯಾಕ್ಟ್ರಿ ತಗೊಂಡು ನಾವು ಇವಾಗ ಇದನ್ನು ವರ್ಕ್ ಮಾಡ್ತಾಯಿದ್ದೀವಿ. DTH ಮತ್ತು CCTV ಕ್ಯಾಮ್ರಾ, ಸೋಲಾರ್ ಕ್ಯಾಮ್ರಾಗಳು ಮತ್ತು ವೈಫೈ ಕ್ಯಾಮ್ರಾಗಳನ್ನ ಸಹ ನೋಡಿ ಸ್ನೇಹಿತರೆ. ಮನೆ ಮೇಲೆ ಇದ್ದೀನಿ, ಈ ಡೈರೆಕ್ಷನ್ನಿಗೆ ಇದೆ. ಕಾಣ್ತಾ ಇದೆಯಾ? ಸಿಕ್ಕಾಪಟ್ಟೆ ಗಾಳಿ ಇದೆ. ಸಿಕ್ಕಾಪಟ್ಟೆ ಗಾಳಿ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಇದೆ. ಸಿಗ್ನಲ್ ಹಿಡಿದಿಲ್ಲ, 10-13 ತೋರಿಸ್ತಿದೆ. LMB ಟೈಟ್ ಮಾಡಬೇಕು ಅಷ್ಟೇ. ಮುಗೀತು. ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಬನ್ನಿ, ಇಲ್ಲಿ ಬೇರೆ ರೂಟಲ್ಲಿ ಹೋಗ್ತೀನಿ. ದಾರಿ ಯಾವ ಥರ ಇದೆ ಅಲ್ಲೂ ತೋರಿಸ್ತೀನಿ.
ಮನೆಗೆ ಹೋಗಿದ್ರು. ಈ ಕಡೆ ಬರ್ತಾಯಿದ್ದಲ್ಲ ಅದೇ ಮನೆ. ಫುಲ್ಲು ಸಿಕ್ಕಾಪಟ್ಟೆ ಗಾಳಿ, ಮನೆ ಮೇಲೆ ತುಂಬ ಭಯ ಆಯಿತು. ಆದರೂ ಹೋಗಿ ರಿಪೇರಿ ಮಾಡ್ತೀನಿ. ಆಪ್ರೇಷನ್ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಪೇಮೆಂಟ್ ಮುಂಚೆನೇ ಮಾಡ್ಕೊಂಡಿದ್ದೆ. ಇವರೆಲ್ಲ ಪರ್ಮನೆಂಟ್ ಕಸ್ಟಮರ್ ಅಲ್ವಾ, ವೆಯ್ಟ್ ಮಾಡ್ತಾರೆ. ಇಷ್ಟೊಂದು ಗಾಳಿ ಆದರೆ ಮನೆ ಮೇಲೆ ಹತ್ತೋದು ತುಂಬ ಅಪಾಯ. ಭಯಂಕರ ಗಾಳಿ ಅಂದರೆ ಭಯಂಕರ ಗಾಳಿ. ವಾಯ್ಸ್ ಕೂಡ ಕ್ಲಿಯರಾಗಿ ಕೇಳಿಸುತ್ತಾ ಹೆಂಗೋ ಗೊತ್ತಿಲ್ಲ. ಬನ್ನಿ ಇಲ್ಲಿ ಹೋಗೋಣ. ಈ ಥರ ಸಿಚುವೇಶನಲ್ಲಿ ವಿಡಿಯೋ ಮಾಡೋದು ತುಂಬ ಕಷ್ಟ ಐತೆ. ತುಂಬ ಕಷ್ಟ ಅಂದರೆ ಕಷ್ಟ. ವಿಡಿಯೋ ನೋಡಿದವರು ಲೈಕ್ ಮತ್ತು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋಗಳನ್ನ ಮಾಡಾಕ್ತೀನಿ ನಿಮಗೆ ಯೂಸ್ ಆಗೋವಂಥವು. ಇಲ್ಲಪ್ಪ ಮಾಡ್ತಿದ್ದೆ, ಏನು ಮಾಡ್ತಾರೆ ಬನ್ನಿ ಅವರು. ಬಾಟ್ಲಲ್ಲಿ ಸೂಸು ಮಾಡಿ ನೋಡ್ತಾನೆ. ಎಂತೆಂಥ ಜನಗಳು ಸಿಗ್ತಾರೆ ಅಂದರೆ ಹೇಳ್ಬಾರ್ದು. ಎಲ್ಲ ಪೂರ್ತಿ ಡ್ರೈ ಆಗಿದೆ, ನೋಡೋಕೆ ಹತ್ರ ಕಾಣ್ತೈತೆ, ಒಣಗಿದೆ ಮಳೆಯಿಂದಲೇ. ಈ ದಾರಿಲಿ ಹಳ್ಳಿ ಕಡೆ ಓಡಾಡೋದು ತುಂಬ ಕಷ್ಟ. ಎಂತೆಂಥ ದಾರಿಯಲ್ಲಿ ಓಡಾಡಬೇಕು ಏನೋ. ಪೂರ್ತಿ ನಮ್ಮ ಊರನ್ನೇ ತೋರಿಸ್ಬಿಡ್ತೀನಿ ನಿಮಗೆ. ಇದೇ ಥರ ಲಾಗ್ ಮಾಡಿ 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 ನೋಡಿ. ಅಲ್ಲಿ ಮುಂದೆ ಅಡಿಕೆ ಗಿಡ ತೆಂಗಿನ ಗಿಡ ಕಾಣುತ್ತಲ್ಲ, ಅದು ಸೇಲಿಗಿದೆ ಅಂತೆ. 3 ಕೋಟಿ ಹೇಳ್ತಾರೆ. ನೆಗೋಷಿಯಬಲ್ ಮಾಡಿ ಕೊಡ್ಬೋದು. ಅಡಿಕೆ ಗಿಡ ತೆಂಗಿನ ಗಿಡ ಎಲ್ಲ ಇದೆ. ಸತಿ ಬೆಲೆ ಮಾಡೋರಲ್ಲ ಇದೆ. ಈ ರೋಡಂತೂ ನೋಡಿದರೆ ತುಂಬ ಭಯವಾಗುತ್ತೆ. ಎಲ್ಲಿ ಗಾಡೀಲಿ ದಬಾಕಿ ಬಿಡೋದೆ. ಮುಂದೆ ಒಂದು ಕೆರೆ ಇದೆ, ಬನ್ನಿ ತೋರಿಸ್ತೀನಿ. ನೋಡಿ ಇದು ಕೆರೆ. ಕೆರೆಯಲ್ಲಿ ಒಂದು ಕಾಳು ನೀರಿಲ್ಲ. ಕುರಿಯವರು ಬಂದು ದಾರಿ ನೋಡಿ ಎಲ್ಲ ಕಾಡಲ್ಲಿ ಟ್ರೆಕ್ಕಿಂಗ್ ಹೋಗ್ತಾರಲ್ಲ ಆ ಥರ ಅನಿಸುತ್ತೆ ದಾರಿ. ಟ್ರೆಕ್ಕಿಂಗ್ ಮಾಡೋಕ್ಕೆ ಚೆನ್ನಾಗಿದೆ ದಾರಿ. ನಮ್ಮ ಹತ್ರ ಮೈನ ಕಾರ್ ಒಂದಿಲ್ಲ ಅಷ್ಟೇ ಟ್ರೆಕ್ಕಿಂಗ್ ಮಾಡೋದಕ್ಕೆ. ಇವಾಗ ಸ್ವಲ್ಪ ಕೆಲಸ ಇದೆ. ದಾಳಿಂಬೆ ಹತ್ರ ನಮ್ಮದೇ ದಾಳಿಂಬೆ ಇದೆ. ಅಲ್ಲಿ ಹೋಗ್ಬಿಟ್ಟು ದಾಳಿಂಬೆಗೆ ಹೊಸದಾಗಿ ಮತ್ತೆ ಡ್ರಿಪ್ ಮಾಡಬೇಕಂತೆ. ಮೊದಲಿಗೆ 2 ಲ್ಯಾಟ್ರಲ್ ಚುಚ್ಚಿದ್ವಿ. ಇವಾಗ 4 ಹಾಕ್ರಿ ಅಂದರು. 4 ಹಾಕಿದ್ರೆ ಸರಿಯಾಗಲ್ಲ ಅಂತೇಳಿ ಇನ್ನೊಂದು ಥರ ಡ್ರಿಪ್, ಹನಿ ಡ್ರಿಪ್ ಬರುತ್ತಲ್ಲ ಆ ಥರದ್ದು ಸುತ್ತಲೂ ಹಾಕೋಣ ಅಂತ ಇದು ಮಾಡ್ತಾಯಿದ್ದೀನಿ. ಇದೆಲ್ಲ ನನ್ನ ಕಸ್ಟಮರ್ಗಳೇ. ಇದೆಲ್ಲ ಮೋಟ್ರ್ ರಿಪೇರಿಗೆ ಏನೋ ಆಗಿದೆ. ಮತ್ತು ರಿಪೇರಿ ಮಾಡೋಕ್ಕೆ ಫೋನ್ ಮಾಡಿದರು. ಬಂದಿಲ್ಲ. ರೋಡಲ್ಲಿ ಬಾವಿಗಳೇ ಬಿದ್ದಾವೆ. ಈ ಗ್ರಾಮ ಪಂಚಾಯತಿಯವರು ರೆಡಿ ಮಾಡ್ಸಲ್ಲ ದಾರಿಗಳು. ಬೇಡ, ಹಳ್ಳಿ ಕಡೆ ಇದೊಂದು ಸಮಸ್ಯೆ. ಎಲ್ಲಾದರೂ ಹೋಗ್ಬೇಕಂದ್ರೆ ಈ ಥರ ದಾರಿಗಳನ್ನೇ ನೋಡಿಕೊಂಡು. ಗಾಡಿ 19ರಲ್ಲಿ ಹೋಗ್ತಾ ಇದ್ದೆ ಅಷ್ಟೇ ಸ್ಪೀಡಲ್ಲಿ. ಅಲ್ಲೇ ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಹೋಗೋದಾದರೆ ತುಂಬ ಕಷ್ಟ. ಅಂದರೆ 18, 19 ಇದೇ ಸ್ಪೀಡ್ ಮೇಂಟೈನ್ ಮಾಡಬೇಕು. ಹಿಂಗಾದರೆ ಎಷ್ಟು ದೂರ ಹೋಗ್ತೀರ? ಹೋಗಿ 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 ಸಾಕಾಗೋಗುತ್ತೆ ಬೈಕ್ ಮೇಲೆ.
ಹಳ್ಳ, ಗುಂಡಿ, ಬಾವಿ ಎಲ್ಲ ಇದೆ ನೋಡಿ. ಇದು ಮೊನ್ನೆ ಒಂದು ಸ್ವಲ್ಪ ರೆಡಿ ಮಾಡ್ತಿದ್ರು. ಇದು ಚೆನ್ನಾಗಿದೆ ರೋಡು, ಪರವಾಗಿಲ್ಲ. ಊರ ಹತ್ರ ಬಂದಿನಿ. ಇವಾಗ ದಾಳಿಂಬ್ರೆ ಹತ್ರ ಹೋಗ್ಬೇಕಂತ ತಮ್ಮ ಫೋನ್ ಮಾಡಿದ್ದ. ಅದನ್ನ ದಾಳಿಂಬ್ರೆ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಲಾದರೂ ಹಾಕ್ತೀನಿ. ಹಳ್ಳಿ ಕಡೆ ಯಾವ ಥರ ಕೆಲಸ ಮಾಡ್ಬೋದಂತ ನಿಮಗೆ ಟ್ರಿಕ್ಸ್ಗಳು, ಒಂದೊಂದೇ ಕೆಲಸಗಳನ್ನ ಹೇಳ್ಕೊಡ್ತೀನಿ ನೋಡಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ.